ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿರುವ ಪುಣ್ಯಕ್ಷೇತ್ರ ಕಾನತ್ತೂರು ಶ್ರೀ ನಾಲ್ವರ್ ದೈವಗಳ ಕ್ಷೇತ್ರ. ಕೇವಲ ತುಳುವರು ಮತ್ತು ಮಲಯಾಳಿಗೆ ಶಕ್ತಿ ದೇವತೆಯಾಗಿ ಇರದೆ ಕ್ಷೇತ್ರಕ್ಕೆ ಬರುವ ಎಲ್ಲಾ ಭಕ್ತರನ್ನು ತನ್ನತ್ತ ಸೆಳೆದು ತಾಯಿಯ ಪ್ರೀತಿಯನ್ನು ನೀಡಿ ಅಭಯ ಶಕ್ತಿಯಾಗಿ ಸಕಲ ಸಂಕಷ್ಟಗಳನ್ನು ವೇಗವಾಗಿ ನಿವಾರಣೆ ಮಾಡುವ ಆ ಪುಣ್ಯಕ್ಷೇತ್ರವೇ ಕಾನತ್ತೂರು ನಾಲ್ವರ್ ದೈವಗಳ ಕ್ಷೇತ್ರ. ಇಲ್ಲಿನ ಹಿನ್ನೆಲೆ ಮತ್ತು ಕಾರಣಿಕ ಶಕ್ತಿ ಆಧುನಿಕ ಕಾಲದಲ್ಲೂ ಅಚ್ಚರಿ ಮೂಡಿಸಿದೆ. ಈ ಕಾರಣಿಕ ಪ್ರಸಿದ್ಧ ಕ್ಷೇತ್ರದ ಪ್ರಮುಖ ವಿಶೇಷ ಏನೆಂದರೆ ನ್ಯಾಯಾಲಯದಲ್ಲೂ ನೆರವೇರದ ವ್ಯಾಜ್ಯಗಳು ಇಲ್ಲಿ ನೆರವೇರುತ್ತದೆ. ಧರ್ಮಚಾವಡಿಯಲ್ಲಿ ಕಾನತ್ತೂರು ಕ್ಷೇತ್ರದ ಯಜಮಾನನ ಸಮ್ಮುಖದಲ್ಲಿ ನಡೆಯುವ ಈ ಕೋರ್ಟ್ ದೇವರ ಕೋರ್ಟ್ ಎಂದೇ ಖ್ಯಾತಿ ಪಡೆದಿದೆ. ಕೇರಳ ಹಾಗೂ ಕರ್ನಾಟಕದ ಗಡಿಭಾಗದ ಜನರು ಸುಪ್ರೀಂ ಕೋರ್ಟ್ಗಿಂತಲೂ ಹೆಚ್ಚಾಗಿ ಈ ಕ್ಷೇತ್ರದ ಸತ್ಯದ ಚಾವಡಿಯನ್ನ ನಂಬುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ದೈವಶಕ್ತಿಯ ಅನಾವರಣ. ಈ ಸತ್ಯದ ಚಾವಡಿಯಲ್ಲಿ ನಿಂತು ಮಹಿಮಾನ್ವಿತ ನಾಲ್ವರ್ ದೈವಗಳ ಎದುರು ಸುಳ್ಳು ಹೇಳಿದರೆ ಸಾವು ಕಟ್ಟಿಟ್ಟ ಬುತ್ತಿ. ದೇವರ ಕೋರ್ಟ್ನಲ್ಲಿ ಸುಳ್ಳು ಹೇಳಿ ತಪ್ಪಿಸಿಕೊಂಡವರ ಉದಾಹರಣೆಗಳಿಲ್ಲ, ಬದುಕಿದವರ ನಿದರ್ಶನವಿಲ್ಲ. ನಾಲ್ವರ್ ದೈವಗಳ ಮುಂದೆ ಸುಳ್ಳು ಎಂದೂ ತಲೆ ಎತ್ತಿಲ್ಲ. ಇದು ಕಾನತ್ತೂರು ಕ್ಷೇತ್ರದ ಮಹಿಮೆ. ಕಾನತ್ತೂರು ಕ್ಷೇತ್ರದಲ್ಲಿ ವಿಷ್ಣುಮೂರ್ತಿ, ರಕ್ತೇಶ್ವರಿ, ಉಗ್ರಮಾರ್ತಿ ಹಾಗೂ ಚಾಮುಂಡಿ ಪ್ರಧಾನ ದೈವಗಳು. ಹೀಗಾಗಿ ಈ ಕ್ಷೇತ್ರಕ್ಕೆ ನಾಲ್ವರು ದೈವಗಳ ಕ್ಷೇತ್ರ ಎಂದು ಕರೆಯುತ್ತಾರೆ. ದೇಶದಲ್ಲಿ ನ್ಯಾಯ ತೀರ್ಮಾನ ಮಾಡುವ ಶ್ರೇಷ್ಠ ನ್ಯಾಯಾಲಯದಲ್ಲಿ ತೀರ್ಮಾನವಾಗದ ಅದೆಷ್ಟೋ ಪ್ರಕರಣಗಳು ಇಲ್ಲಿ ದೈವಗಳ ಶಕ್ತಿಯಿಂದ ತೀರ್ಮಾನವಾಗಿದೆ. ಪ್ರತಿನಿತ್ಯ ದೂರ ದೂರುಗಳಿಂದ ಸಾವಿರಾರು ಜನ ನ್ಯಾಯಕ್ಕಾಗಿ ನಾಲ್ವರ್ ದೈವಗಳ ಮುಂದೆ ಮೊರೆ ಹೋಗುತ್ತಾರೆ. ಮಾನಸಿಕವಾಗಿ ಕುಗ್ಗಿ ಹೋಗಿದವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಾಲ್ವರ್ ದೈವಗಳ ಮುಂದೆ ಭಯಭಕ್ತಿಯಿಂದ ಪ್ರಾರ್ಥಿಸಿ ಇಲ್ಲಿನ ದೈವ ಪ್ರಭಾವಕ್ಕೆ ಒಳಗಾಗಿ ಮಾನಸಿಕ ನೆಮ್ಮದಿಯನ್ನು ಕಂಡು ಸಂತೋಷದ ಜೀವನ ಮಾಡುತ್ತಿರುವ ಲಕ್ಷಾಂತರ ಉದಾಹರಣೆ ಈ ಕ್ಷೇತ್ರದಲ್ಲಿದೆ. ಕಾನತ್ತೂರು ಕ್ಷೇತ್ರದಲ್ಲಿ ನ್ಯಾಯ ವಿಚಾರಗಳು ಮಾತ್ರವಲ್ಲದೆ ಕಳೆದುಕೊಂಡ ವಸ್ತುವಿನ ಬಗ್ಗೆ ದೈವಗಳಲ್ಲಿ ಅರಿಕೆ ಮಾಡಿಕೊಂಡರೆ ಶೀಘ್ರವೇ ಆ ವಸ್ತು ಕೈ ಸೇರುವ ಅಚ್ಚರಿಯ ಸಂಗತಿಗಳಿವೆ. ಕಳೆದುಕೊಂಡ ವಸ್ತುವಿನ ಬಗ್ಗೆ ದೈವದ ಬಳಿ ದೂರು ನೀಡಿದರೆ ಕಿರಿದು ದಿನಗಳಲ್ಲಿ ಆ ವಸ್ತು ಕೈ ಸೇರಿರುವ ಅನೇಕ ನಿದರ್ಶನಗಳು, ದೈವದ ಪ್ರಭಾವವನ್ನು ಸ್ವಂತ ಅನುಭವಿಸಿದ ಉದಾಹರಣೆಗಳು ಅಗಣಿತ ಸಂಖ್ಯೆಯಲ್ಲಿದೆ. ಕಾನತ್ತೂರು ಕ್ಷೇತ್ರದ ಆಡಳಿತದಲ್ಲಿ ಪ್ರತಿ 3 ವರ್ಷಕ್ಕೆ ಬದಲಾವಣೆಯಾಗುತ್ತದೆ. ಕಾನತ್ತೂರಿನ ಆಡಳಿತ ವಹಿಸಿಕೊಂಡವರಿಗೆ ದೈವದ ಸೇವೆಯಲ್ಲಿ ಪ್ರಧಾನ ಪಾತ್ರ ವಹಿಸಲಾಗುತ್ತದೆ. ಕಾನತ್ತೂರಿನ ಒಡೆಯರಾದ ನಾಲ್ವರ್ ದೈವಗಳ ಕಾನತ್ತೂರು ಅರಮನೆಯ ಮೇಲ್ವಿಚಾರಣೆಯನ್ನು ಆಡಳಿತ ವಹಿಸಿಕೊಂಡ ವ್ಯಕ್ತಿಗಳು ವಹಿಸಬೇಕಾಗುತ್ತದೆ. ಅಲ್ಲದೆ ಕಾನತ್ತೂರಿನ ಸತ್ಯದ ಚಾವಡಿಯಲ್ಲಿ ನಡೆಯುವ ನ್ಯಾಯ ವ್ಯಾಜ್ಯಗಳು, ದೂರು ಪ್ರತಿ ದೂರುಗಳು ಆಡಳಿತ ಮುಖ್ಯಸ್ಥರ ಮುಂದೆ ನಡೆಯುವುದರಿಂದ ಆಡಳಿತ ಮುಖ್ಯಸ್ಥರನ್ನೇ ಪ್ರಧಾನ ನ್ಯಾಯಾಧೀಶರನ್ನಾಗಿ ಪರಿಗಣಿಸಿ ಅವರ ತೀರ್ಪಿಗೆ ಜನ ತಲೆಬಾಗುತ್ತಾರೆ. ನ್ಯಾಯದ ಮಣ್ಣಲ್ಲಿ ಅನ್ಯಾಯಕ್ಕೆ ಅವಕಾಶ ಕೊಡದೆ ಸತ್ಯದ ಕೇಂದ್ರದಲ್ಲಿ ಸತ್ಯವನ್ನು ಜಯಿಸುವುದು ಮುಖ್ಯಸ್ಥರನ ಧರ್ಮವಾಗಿದೆ. ಇಷ್ಟೆಲ್ಲ ಪವಾಡಗಳು ನಡೆಯುವ ಈ ದೈವಸ್ಥಾನದ ಹೆಸರು ಹೇಳಲು ಜನ ಇಂದಿಗೂ ಭಯಪಡುತ್ತಾರೆ. ತಪ್ಪಿ ಹೆಸರು ಹೇಳಿದರೆ ಅದಕ್ಕೆ ಪ್ರಾಯಶ್ಚಿತವನ್ನು ಮಾಡಬೇಕಾಗುತ್ತಾರೆ. ತಮ್ಮ ಕಷ್ಟಕಾಲದಲ್ಲಿ ಹರಕೆಯನ್ನು ಹೇಳಿ ಮರೆತರೂ ಅವರನ್ನು ದೈವಗಳು ಸುಮ್ಮನೆ ಬಿಡುವುದಿಲ್ಲ. ಹರಕೆಯನ್ನು ಪಾಲಿಸಿದವರಿಗೆ ಕಷ್ಟವನ್ನು ನೀಡಿ ಕಷ್ಟಕಾಲದ ನೆನಪನ್ನ ಮೂಡಿಸುತ್ತದೆ. ಎಲ್ಲ ಧರ್ಮದವರು ಆರಾಧಿಸೋ ಈ ಕ್ಷೇತ್ರ ನ್ಯಾಯ ಕೇಂದ್ರವಾಗಿ, ನಂಬಿ ಬಂದ ಭಕ್ತರಿಗೆ ಅಭಯ ಕ್ಷೇತ್ರವಾಗಿ ಜಗತ್ ಪ್ರಸಿದ್ಧಿ ಪಡೆದಿದೆ. ನ್ಯಾಯಸ್ಥಾನದ ಕೇಂದ್ರದಲ್ಲಿ ಅನ್ಯಾಯ ಮಾಡಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ಅರ್ಥಾತ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಪ್ರತಿ ವರ್ಷ ಧನು ತಿಂಗಳ ಡಿಸೆಂಬರ್ನಲ್ಲಿ ಕಾನತ್ತೂರು ಕಳಿಯಾಟ ಮಹೋತ್ಸವ ಜರುಗುತ್ತದೆ. ಕಳಿಯಾಟ ಮಹೋತ್ಸವದ ಅಂಗವಾಗಿ ಪ್ರೇತ ಉಚ್ಚಾಟನೆ ಎಂಬ ಮಹತ್ ಕಾರ್ಯ ಶ್ರೀ ನಾಲ್ವರ್ ದೈವಗಳ ಮತ್ತೊಂದು ವಿಶೇಷತೆ. ಈ ವೇಳೆ ಇಲ್ಲಿ 1500ರಿಂದ 2000 ಪ್ರೇತ ಉಚ್ಚಾಟನೆ ನಡೆಯುತ್ತದೆ. ಹರಕೆಯೊತ್ತು ತೀರಿಸದಂತಹ ಪ್ರೇತಗಳಿಗೆ ವಿಮೋಚನೆ ನಡೆಯುತ್ತದೆ. ವಿಷ್ಣುಮೂರ್ತಿ ದೈವಗಳು ನಿರ್ದೇಶನೋಪಾದೇಶಗಳನ್ನ ನೀಡುತ್ತವೆ. ಸುಮಾರು 8 ಶತಮಾನಗಳಿಂದಲೂ ಹಿಂದಿನ ಕುಟುಂಬ ಪರಂಪರೆ ಸಂಪ್ರದಾಯದಲ್ಲೇ ಮುಂದುವರಿಸಿಕೊಂಡು ಬರುತ್ತಿದ್ದು ಇಲ್ಲಿ ನ್ಯಾಯದಾನವು ಪ್ರಧಾನವಾಗಿದೆ ಎಂದು ದೈವಸ್ಥಾನದ ಟ್ರಸ್ಟಿ ಕೆಪಿ ಭಾಸ್ಕರನ್ ನಾಯರ್ ತಿಳಿಸುತ್ತಾರೆ. ಸಮೀಪದ ದೇವಸ್ಥಾನಗಳು ಕಾರಟ್ಕ ಭಗವತಿ ದೇವಸ್ಥಾನ,
ಮುಳಿಯಾರು ಶ್ರೀ ರಕ್ತೇಶ್ವರಿ ವಿಷ್ಣುಮೂರ್ತಿ ದೇವಸ್ಥಾನಗಳಿವೆ. ಹೋಗುವುದು ಹೇಗೆ? ಕಾಸರಗೋಡು ನಗರದಿಂದ ಬೋವಿಕಾನಕ್ಕೆ ತೆರಳುವ ರಸ್ತೆಯಲ್ಲಿ 19 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಸಮೀಪ ಯಾವುದೇ ರೈಲ್ವೆ ನಿಲ್ದಾಣಗಳಿಲ್ಲ. ಕಾಸರಗೋಡು ರೈಲ್ವೆ ನಿಲ್ದಾಣದಿಂದ ರಸ್ತೆ ಮೂಲಕ ತೆರಳುವುದು ಸುಲಭದ ದಾರಿ. ಸಮೀಪದ ವಿಮಾನ ನಿಲ್ದಾಣ ಮಂಗಳೂರು.